ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚ್ ಗೆ ಸ್ವಾಗತ. ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕೆ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಟೂಲ್ ಬಗ್ಗೆ. ನೋಡಿ, ಟ್ರೇಡಿಂಗ್ ವ್ಯೂ ನಲ್ಲಿ ಕೆಲವು ಟೂಲ್ಸ್ ಗಳು ನಮಗೆ ತುಂಬಾ ಯೂಸ್ಫುಲ್ ಆಗುವಂತದ್ದು. ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ವಿ ಅಂತ ಆದ್ರೆ ನಮಗೆ ಅದೊಂದು ಸ್ವಲ್ಪ ಬೆನಿಫಿಷಿಯರ್ ಆಗಿರುತ್ತೆ. ಓಕೆನಾ? ಅದ್ರಲ್ಲಿ ಈಗ ನಮ್ಮ ಕೋಸ್ಟಲ್ ಟ್ರೇಡರ್ಸ್ ಅನ್ನ ಯಾರೆಲ್ಲ ಫಾಲೋ ಮಾಡ್ತಿದೀರಿ ಅವ್ರಿಗೆಲ್ಲ ಒಂದು ಗೊತ್ತಿರುವಂತ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಝೋನ್ ಮಾರ್ಕಿಂಗ್ ಮಾಡ್ತೀವಿ. ಓಕೆನಾ? ಈ ಝೋನ್ ಮಾರ್ಕಿಂಗ್ ಅಂದ್ರೆ ಏನು? ಸೊ ಆಕ್ಚುಲಿ ನೋಡಿ, ಝೋನ್ ಅಂತ ಯಾಕೆ ಬರುತ್ತೆ ಅಂತ. ಝೋನ್ ಅನ್ನೋದು ಒಂದು ಜಾಗ. ಈಗ ಲೈನ್ ಹಾಕಿದ್ರೆ ಅದನ್ನ ಸಪೋರ್ಟಿವ್ ಲೈನ್ ಅಂತ ಹೇಳ್ತಾರೆ. ಇದು ಸಪೋರ್ಟ್ ಲೈನ್ ಅಂತ ಹೇಳ್ತಾರೆ. ಒಂದೇ ಒಂದು ಲೈನ್ ಹಾಕಿದಾಗ ಸಪೋರ್ಟ್ ಲೈನ್ ಅಂತ ಹೇಳ್ತಾರೆ. ಝೋನ್ ಅಂತ ಹೇಳಿದ್ರೆ ಏನಾಯ್ತದ, ಒಂದು ಸ್ಪೇಸ್, ಇಷ್ಟು ಜಾಗವರೆಗೆ ಅಂತ, ಒಂದು ಬಾಕ್ಸ್ ಟೈಪ್. ಈ ಬಾಕ್ಸ್ಗೂ ಈ ಸಪೋರ್ಟ್ಗೂ ಏನ್ ವ್ಯತ್ಯಾಸ ಅಂತ ನೋಡಿದ್ರೆ, ಸಪೋರ್ಟ್ ಅನ್ನೋದು ಜಸ್ಟ್ ಎ ಲೈನ್. ಆಯ್ತಾ? ಈ ಲೈನ್ ಅದು ಅಕ್ಯುರೇಟ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಒಂದು ಲೈನ್ ಮೇಲೆ ಅದು ನಿಂತ್ಕೊಳ್ಳೋದಿಲ್ಲ. ಅದು ಒಂದ್ ಸ್ವಲ್ಪ ನೀವು ನೋಡಿರ್ಬೋದು, ಒಂದ್ಸಲಿ ಲೈನ್ಗಿಂತ ಬ್ರೇಕ್ ಆಗಿ ಬರುತ್ತೆ, ಒಮ್ಮೆ ಲೈನ್ಗಿಂತ ಮುಂದೆನೆ ಬಂದು ನಿಂತ್ಕೊಂಡು ವಾಪಸ್ ಹೋಗುತ್ತೆ, ಈ ರೀತಿ ಎಲ್ಲ ಮಾಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಾರಣ, ಒಂದು ಝೋನ್ ಇರುತ್ತೆ ಅಂತ, ಒಂದು ಬಾಕ್ಸ್ ಟೈಪ್ ಅಲ್ಲಿ. ಅಂದ್ರೆ ಒಂದು 5ರಿಂದ 6 ಪಾಯಿಂಟ್ ಡಿಫ್ರೆನ್ಸಿಯೇಷನ್ ಬರುತ್ತೆ. ಈಗ ನಾವೇ ಒಂದು ಎಂಟ್ರಿ ತಗೊಬೇಕಾದ್ರೆ ನಮ್ಮ ಹತ್ರ ಒಂದು ಲಿಮಿಟ್ ಆರ್ಡರ್ ಅಂತ ಕೇಳುತ್ತೆ. ಲಿಮಿಟ್ ಯಾವ ರೇಟಲ್ಲಿ ತಗೊಬೇಕಂತ. ಇನ್ನೊಂದು ಟ್ರಿಗರ್ ಅಂತ ಕರೆಯುತ್ತೆ, ಎಲ್ಲಿಗೆ ಟ್ರಿಗರ್ ಆಗ್ಬೇಕು ಅಂತ. ಹೌದಾ? ನಾವು ಇದಕ್ಕೆ ಆವರೇಜ್ ಆಗಿ ಒಂದು 10 ಪೈಸಾ ನಾವು ಅದಕ್ಕೆ ಬಫರಿಂಗ್ ಇಡ್ತೀವಿ. 10 ಪೈಸದಿಂದ ಒಂದು 20 ಪೈಸದವರೆಗೆ ಬಫರಿಂಗ್ ಇಡ್ತೀವಿ. ಆಯ್ತಾ? ಆದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವ್ರು ಪರ್ಟಿಕ್ಯುಲರ್ ಆ ರೇಟ್ ಅಂತ ಇಟ್ಕೊಳ್ಳೋದಿಲ್ಲ. ಒಂದು 5ರಿಂದ 6 ರೂಪಾಯಿವರೆಗೆ ಅವರು ಡಿಫ್ರೆನ್ಸಿಯೇಷನ್ ಇಟ್ಟಿರ್ತಾರೆ. ಈ 5ರಿಂದ 6 ರೂಪಾಯಿ ಇರೋದು ಏನಾಗುತ್ತೆ, ಅದೊಂದು ಝೋನ್ ಫಾರ್ಮೇಶನ್ ಆಗುತ್ತೆ. ಸೊ ಆ ಜಾಗ ಎಲ್ಲ ಯಾವ ರೇಟ್ ಆದ್ರೂ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ 245 ರೂಪಾಯಿಯಿಂದ 240 ರೂಪಾಯಿ ಒಳಗೆ ಯಾವ ರೇಟಲ್ಲಿ ಬಂದ್ರು ತಕೊಳ್ಳಿ ಅಂತ ಅವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಸೊ ಅದೇನಾಗುತ್ತೆ, ಮಾರ್ಕೆಟ್ 245ಕ್ಕೆ ಬಂದ್ರು ಬೈ ಆಗುತ್ತೆ, 44ಕ್ಕೂ, 44ವರೆ, 44 ಮುಕ್ಕಾಲು ಎಲ್ಲ 40 ರೂಪಾಯಿ 10 ಪೈಸಾವರೆಗೂ ಅದು ಟ್ರಿಗರ್ ಆಗ್ತಾ ಇರುತ್ತೆ ಎಲ್ಲ ರೇಟಲ್ಲಿ. ಸೊ ಇದಿಷ್ಟು ಜಾಗ ಒಂದು ಝೋನ್, ಯಾವ್ದಲ್ಲಿ ಬೇಕಾದ್ರೂ ಅದು ಜಾಸ್ತಿ ಟ್ರಿಗರ್ ಆಗ್ಬೋದು. ಓಕೆನಾ? ಸೊ ಅದಕ್ಕೆ ಏನ್ ಹೇಳ್ತಾರೆ, ಟ್ರಿಗರ್ ಪ್ರೈಸ್ ಅಂತ ಹೇಳ್ತಾರೆ. ಅದನ್ನ ಒಂದು ಝೋನ್ ಅಂತ ಮಾರ್ಕ್ ಮಾಡ್ತೀವಿ. ಸೊ ನಾವು ಝೋನ್ ಮಾರ್ಕಿಂಗ್ ಮಾಡೋದ್ ಕಲ್ತ್ವಿ ಅಂತ ಆದ್ರೆ ನಮಗೆ ಕೆಲವು ಟ್ರೇಡ್ಗಳು ಮಿಸ್ ಆಗೋದನ್ನ ತಪ್ಪಿಸ್ಕೊಬಹುದು. ಅಂದ್ರೆ ನಾವು ಕರೆಕ್ಟ್ ಆಗಿ ಎಂಟ್ರಿ ಸಿಗುತ್ತೆ. ಕೆಲವು ಸಲಿ ನಮ್ಮ ಟಾರ್ಗೆಟ್ಗೆ ಹತ್ತತ್ರ ಬರಬೇಕಾದ್ರೆ ನಾವು ಎಕ್ಸಿಟ್ ಆಗ್ಬೋದು, ಲೈನ್ಸ್ ಹತ್ತತ್ರ ಬರ್ಬೇಕಾದ್ರೆ. ಕಾರಣ ಝೋನ್ ಮಾರ್ಕಿಂಗ್ ಇಂದ. ಈ ಒಂದು 5 ರೂಪಾಯಿ ಲೆಕ್ಕದಲ್ಲಿ ನಾವು ಕೆಲವು ಸಲ ಕಾಯ್ಲಿ ಕೂತು ಲಾಸ್ ಆಗಿದ್ದು ತುಂಬಾ ಜನಕ್ಕೆ ಇದೆ. ಒಂದು 5 ರೂಪಾಯಿ ಕಾಯ್ತಾ ಕೂತೆ ಲೈನ್ ಟಚ್ ಆಗುತ್ತೆ ಅಂತ, ಅದು ಲೈನ್ ಟಚ್ಚೇ ಆಗ್ಲಿಲ್ಲ, ಲಾಸ್ ಆಗೋಯ್ತು ಅಂತ. ಎಷ್ಟು ಜನಕ್ಕಾಗಿಲ್ಲ ಹೇಳಿ? ಹೌದಲ್ವಾ? ಅದೇ ತರ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದೆ ನಾನು. 240 ರೂಪಾಯಿಗೆ ಎಂಟ್ರಿ ಹಾಕಿ ಕೂತ್ಕೊಂಡು ಕಾಯ್ತಾ ಇದ್ದೆ, ಅದು 242ಕ್ಕೆ ಬಂದು ಹೋಗ್ಬಿಡ್ತು. ಕರೆಕ್ಟಾ? ಎಷ್ಟು ಜನಕ್ಕಾಗಿಲ್ಲ? ಅಂದ್ರೆ ಅದು ಒಂದು ಝೋನ್ ಅಲ್ಲಿ ನಡೆಯುತ್ತೆ. ಈ ಝೋನಿಂಗ್ ಅನ್ನ ಮಾಡೋದು ಹೇಗೆ ಅನ್ನೋದನ್ನ ನಾವು ಇವತ್ತು ಕಲಿಯೋಣ. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ಇದೆ ಟ್ರೇಡಿಂಗ್ ಲೈಫ್ ಅಲ್ಲಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈಗ ನಾವು ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದು ಏನಂತ ಹೇಳಿದ್ರೆ 1 ಅವರ್ ಝೋನ್. ನೋಡಿ, 1 ಅವರ್ ಝೋನ್ ಅಂತ ಹೇಳಿದ್ರೆ ಮೊದಲೇ 4 ಕ್ಯಾಂಡಲಿನ ಹೈ ಮತ್ತೆ ಲೋಗೆ ನಾವು ಮಾರ್ಕ್ ಮಾಡೋದು. ನಾವು ಹೇಗ್ ಮಾರ್ಕ್ ಮಾಡೋದಂದ್ರೆ, ನೀವು ನಮ್ಮ ವಿಡಿಯೋಸ್ ಕೆಲವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಮ್ಯಾಗ್ನೆಟ್ ಅನ್ನ ಆನ್ ಮಾಡ್ಕೊಳ್ಳಿ. ಅದಾದ್ಮೇಲಿಂದ ನಿಮಗೆ ಇಲ್ಲಿ ಟಿ ಅಂತಿದೆ ನೋಡಿ, ಟಿಗಿಂತ ಮೇಲೆ ಒಂದು ಕಾಲಮ್ ಇದೆ. ಆ ಕಾಲಮ್ ಅಲ್ಲಿ ನಿಮ್ಗೆ ರೆಕ್ಟ್ಯಾಂಗಲ್ ಸಿಗುತ್ತೆ. ಆ ರೆಕ್ಟ್ಯಾಂಗಲ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ನೀವು ಮಾಡ್ಬೇಕಾಗಿದ್ದು ಫಸ್ಟ್ ಲೋಗೆ ತಂದು ಇಡೋದು. ಅದು ಮ್ಯಾಗ್ನೆಟ್ ಇರೋದ್ರಿಂದ ಏನಾಗುತ್ತೆ, ನೀವು ಲೋ ಹತ್ರ ಬಂದ್ರೆ ಸಾಕು, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ನೀವು ಎಷ್ಟೇ ಡ್ರ್ಯಾಗ್ ಮಾಡೋದು ಕೆಳಗೆ ಹೋಗಲ್ಲ ಅದೇ ಲೈನಲ್ಲಿ. ಸೊ ಈಗ ಅದು ಲೋ ಮಾರ್ಕ್ ಆಯ್ತು. ಅಲ್ಲಿ ಒಂದ್ಸಲಿ ಕ್ಲಿಕ್ ಮಾಡಿ, ಅಲ್ಲಿಂದ ನೀವು ಅದರ ಬಾಡಿವರೆಗೆ ತಗೊಂಡೋಗಿ, ಯಾವುದು ಬಾಡಿ ಲೋ ಇದೆಯೋ ಅಲ್ಲಿವರೆಗೆ. ಈಗ ಸೆಕೆಂಡ್ ಕ್ಯಾಂಡಲ್ದು ಬಾಡಿ ಲೋ ಇದೆ, ಕರೆಕ್ಟ್? ಅದಕ್ಕೆ ನಾವಿಲ್ಲಿ ಸೆಕೆಂಡ್ ಇದು ಬಾಡಿವರೆಗೆ ತಂದ್ವಿ, ಇದು ಇಲ್ಲಿವರೆಗೆ ತಂದ್ವಿ. ಕರೆಕ್ಟಾ? ಈಗ ನೋಡಿ, ಈಗ ನಾವೇನ್ ಹೇಳ್ತೀವಿ, ಡೇ ಲೋ ವರೆಗೆ ಹೋಗಿ ರಿಟೆಸ್ಟ್ ಮಾಡಿ ಬರಬೇಕು ಅಂತ. ನೋಡಿ, ಅದು ರಿಟೆಸ್ಟ್ ಮಾಡ್ಲಿಲ್ಲ, ಅದು ಬಾಡಿ ಹತ್ರನೇ ಇಲ್ಲೇ ಸಪೋರ್ಟ್ ತಗೊಂಡು ಇಲ್ಲಿಂದನೇ ಮೇಲೆ ಹೋಗಿ ಶುರು ಆಯ್ತು. ಕರೆಕ್ಟಾ? ಸೊ ನಮಗೆ ಅವಾಗ ಅರ್ಥ ಆಗೋಗುತ್ತೆ, ಓಕೆ ಇದು ಸಪೋರ್ಟ್ ಅಲ್ಲೇ ಇದೆ. ಇದು ನೋಡಿ, ಮಿಡ್ ಪಾಯಿಂಟ್ ಅನ್ನ ರಿಟೆಸ್ಟ್ ಮಾಡಿ ಬಂದಿತ್ತು.
ಸೊ ಹಾಗಾಗಿ ನಮ್ಗೆ ನೆಕ್ಸ್ಟ್ ಒಂದ್ 4 ಕ್ಯಾಂಡಲ್ ಆದ್ಮೇಲಿಂದ 5ನೇ ಕ್ಯಾಂಡಲ್ ರೀಟೆಸ್ಟ್ ಆದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಓಕೆ, ಇದು ಲೋನೇ ರೀಟೆಸ್ಟ್ ಮಾಡಿದೆ, ಇಲ್ಲಿವರೆಗೆ ಹೋಗ್ಬೇಕಂತಿಲ್ಲ, ಇದು ಫುಲ್ ಒಂದೇ ಝೋನ್ ಆಗಿದ್ರಿಂದ ಇಲ್ಲೇ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಓಕೆನಾ? ಆ ರೀತಿಯಲ್ಲಿ ನೀವು ಝೋನ್ ಮಾರ್ಕಿಂಗ್ ಮಾಡೋದನ್ನ ಸ್ವಲ್ಪ ಕಲಿಬೇಕು. ಸೊ ಇನ್ನೊಂದು 4-5 ಎಕ್ಸಾಂಪಲ್ಸ್ ನೋಡಿ ಬಿಡೋಣ, ನಿಮಗದು ಕ್ಲಿಯರ್ ಆಗುತ್ತೆ. ಈಗ ಇಲ್ಲಿ ನೋಡಿ ಇಲ್ಲಿಗೆ ನಾನು ನಿಮ್ಗೆ ಯಾಕೆ ತೋರಿಸಿದಾಗ ನಿಮ್ಗೆ ಹೌದು ಅನ್ಸುತ್ತೆ. ನೋಡಿ, ಇದು 1 ಅವರ್ ಝೋನ್. ಓಕೆನಾ? ಇದು ಲೋ, ಇದು ಬಾಡಿ, ಕರೆಕ್ಟ್ ಅಲ್ವಾ? ಸೊ ನಮ್ಗೆ ಹೀಗೆ ನೋಡಿದಾಗ ಅದು ಏನು ಅಷ್ಟು ಸ್ಪೆಸಿಫಿಕ್ ಆಗಿ ಅನ್ಸಲ್ಲ. ಈಗ ಝೋನ್ ಮಾರ್ಕಿಂಗ್ ಮಾಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ನೋಡಿ. ಈಗ ಝೋನ್ ಮಾರ್ಕಿಂಗ್ ನಾನು ಮಾಡಿದೆ ಎಲ್ಲಿ, ಈ ಜಾಗದಲ್ಲಿ, ಕರೆಕ್ಟಾ? ಅವತ್ತೇನಾಗ್ಲಿಲ್ಲ, ಅವತ್ತು ಹೋಯ್ತು 1 2 3 4 4 ಕ್ಯಾಂಡಲ್ ಹಾಕ್ತಿದ್ದಂಗೆನೆ ಹೋಯ್ತು. ಅರೆ ನೆಕ್ಸ್ಟ್ ಡೇ ನೋಡಿ, ಆ ಝೋನ್ ಹತ್ರ ಬಂದಾಗ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ ಇಲ್ಲಿ ತೋರಿಸ್ತಿದೆ. ಆ ಝೋನ್ ಇಂದ ಹೊರಗೆ ಕಳಿಸ್ತಿತ್ತು, ಬಾಡಿ ಎಲ್ಲ ಹೊರಗೆ ಇತ್ತು. ಸೊ ಇದು ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಕೆಲವು ಕ್ಯಾಂಡಲ್ಸ್ ಗಳು ಫಾರ್ಮ್ ಆದಾಗ ನಮ್ಗೆ ಅದು ಕನ್ಫರ್ಮ್ ಸಿಗುತ್ತೆ. ಲೈಕ್ ಒಂದು ರೆಡ್ ಒಂದು ಗ್ರೀನ್ ಆದಾಗ ನಿಮ್ಗೆ ಏನ್ ಕ್ಯಾಂಡಲ್ ನಿಮ್ಗೆ ಗೊತ್ತಿದೆ. ಸೊ ಅದು ಆದಾಗ ನೀವು ರೀಟೆಸ್ಟ್ ಬಂದಾಗ ನೀವು ಧೈರ್ಯದಲ್ಲಿ ನೀವು ತಕೊಬಹುದು. ನಾವಿಲ್ಲಿ ಏನಾಗುತ್ತೆ ನೋಡಿ, ಆಕ್ಚುಲ್ ಆಗಿ ಏನಾಗುತ್ತೆ, ಪ್ರೀವಿಯಸ್ ಡೇ ಲೋ ಅಂತ ಒಂದೇ ಒಂದು ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಈಗ ಇದೇ ಜಾಗದಲ್ಲಿ ಪ್ರೀವಿಯಸ್ ಡೇ ಲೋ ಅಂತೇಳಿ ಒಂದು ಲೈನ್ ಹಾಕಿದೆ. ಇದು ಸ್ವಲ್ಪ ಸ್ಟ್ರಾಂಗ್ ಮಾಡೋಣ, ಕರೆಕ್ಟ್ ಆಗಿ ಕಣ್ಣ ಕಾಣುತ್ತೆ. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಈ ಡಾರ್ಕ್ ಲೈನ್ ಇದೆಯಲ್ಲ, ಇದು ಪ್ರೀವಿಯಸ್ ಡೇ ಲೋ. ಓಕೆ, ನಾವೇನ್ ಮಾಡ್ತಿರ್ತೀವಿ, ಪ್ರೀವಿಯಸ್ ಡೇ ಲೋನ ಇದು ಇಲ್ಲಿಂದ ಹೋಗಿ ರೀಟೆಸ್ಟ್ ಮಾಡ್ಕೊಂಡಿದ್ದು ಹೋಯ್ತು. ತಿರ್ಗಾ ಕೆಳಗ್ ಬರ್ತಾ ಇರ್ಬೇಕಾದ್ರೆ ನಾವೇನ್ ಯೋಚನೆ ಮಾಡ್ತೀವಿ, ತಿರ್ಗಾ ಒಂದ್ಸಲಿ ಪ್ರೀವಿಯಸ್ ಡೇ ಲೋ ಟಚ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಆದ್ರೆ ಅದು ನೋಡಿ, ಅದಕ್ಕಿಂತ ಮುಂಚೆನೆ ಯೂಟರ್ನ್ ನೋಡ್ದು ಮೇಲೋಯ್ತು, ಕರೆಕ್ಟಾ? ಅಲ್ಲಿಂದ ಹೋಗಿದ್ದು ಸೀದಾ ಮೇಲೆ ಹೋಗ್ಲಿಕ್ಕೆ ಶುರು ಆಯ್ತು. ಅವಾಗ ನಮ್ಗೆ ಅರ್ಥ ಆಯ್ತು, ಓಕೆ ಇದು ಅಲ್ಲಿವರೆಗೆ ಹೋಗ್ಲಿಲ್ಲ, ಝೋನ್ ಅಲ್ಲೇ ನಿಂತ್ಕೊಂಡು ಹೋಯ್ತು, ಕರೆಕ್ಟ್ ಅಲ್ವಾ? ಸೊ ಇದನ್ನ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಝೋನ್ ಮಾರ್ಕಿಂಗ್ ಅನ್ನೋದು ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ವಿಷಯ. ಅದನ್ನ ನೀವು ಕರೆಕ್ಟ್ ಆಗಿ ಸ್ವಲ್ಪ ತಿಳ್ಕೊಬೇಕು. ತಿಳ್ಕೊಂಡಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಈಗ ಇಲ್ಲಿ ನೋಡಿ, ಇದು 1 ಅವರ್ ಝೋನ್, ಕರೆಕ್ಟ್ ಅಲ್ವಾ? 1 ಅವರ್ ಝೋನ್ ಅಲ್ಲಿ ನೀವೇನ್ ಮಾಡಿ, ಬಾಡಿಯಿಂದ ವಿಗ್ ವರೆಗೆ ಮಾರ್ಕ್ ಮಾಡಿದ್ರಿ, ಆಯ್ತಾ? ನೋಡಿ ರೀಟೆಸ್ಟ್ ಆ ಜಾಗ ಬಂದಾಗ ನೋಡಿ ಎಷ್ಟು ರಿಯಾಕ್ಷನ್ಸ್ ಗಳು, ಇಲ್ಲಿ ನೋಡಿ ರಿಯಾಕ್ಷನ್ಸ್ ಗಳು, ಕರೆಕ್ಟ್ ಅಲ್ವಾ? ನೀವು ರಿಯಾಕ್ಷನ್ಸ್ ಗಳನ್ನ ನೋಡ್ಬೋದು. ಆ ಜಾಗ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಅದೊಂದು ಸ್ವಲ್ಪ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಅಂದ್ರೆ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಎಲ್ಲಿ ಕಡ್ಡಿಯಿಂದ ತಿರುಗಿದೆಯೋ ಆ ಕಡ್ಡಿಯಿಂದ ಈ ಬಾಡಿವರೆಗೆ ಇರುವಂತ ಜಾಗವನ್ನ ಮಾರ್ಕ್ ಮಾಡಿ. ಅದು ನಿಮಗೆ ಇಂಪಾರ್ಟೆಂಟ್ ಝೋನ್ ಆಗಿ ಫಾರ್ಮೇಶನ್ ಆಗುತ್ತೆ. ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿದಷ್ಟು ನಿಮಗೆ ಒಳ್ಳೇದು. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಲೋವರ್ ಟೈಮ್ ಫ್ರೇಮ್ ಒಂದು ನಿಮಿಷ 5 ನಿಮಿಷದಲ್ಲಿ ಅಷ್ಟೆಲ್ಲ ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು. ಸೊ ಈಗ ಅದಕ್ಕೆ ಒಂದು ಉದಾಹರಣೆಗೋಸ್ಕರ ಹಳೆಯದನ್ನ ಚಾರ್ಟ್ ತೆಗೆದು ನೋಡೋಣ. ಹಳೆಯ ಚಾರ್ಟ್ ಅಲ್ಲಿ ನಾವು ಒಂದು ನೋಡಿದಾಗ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಆ ರೀತಿ ವರ್ಕ್ ಆಗಿದೆಯಾ ಅನ್ನೋದನ್ನ ನಾವು ಮತ್ತೆ ಅಬ್ಸರ್ವ್ ಮಾಡಿ ನೋಡ್ಬೋದು. ಓಕೆ ನೋಡಿ, ಮಾರ್ಕೆಟ್ ಫಾಲ್ ಆದಂತ ಮಾರ್ಕೆಟ್, ಇಲ್ಲಿಂದ ಫಾಲ್ ಆದಂತ ಮಾರ್ಕೆಟ್ ಈ ಜಾಗಕ್ಕೆ ಬಂದಾಗ ಇಲ್ಲಿ ರಿವರ್ಸ್ ಆಯ್ತು, ಕರೆಕ್ಟ್ ಅಲ್ವಾ? ಇಲ್ಲಿಂದ ರಿವರ್ಸ್ ಆಗಿದ ನಂತರ ಇದು ಇಲ್ಲಿವರೆಗೆ ಹೋಗಿ ಮತ್ತೆ ಬಂದಿದೆ. ಸೊ ನಮ್ಗೆ ಅದೊಂದು ಇಂಪಾರ್ಟೆಂಟ್ ಝೋನ್ ತರನೇ ಕಾಣುತ್ತೆ. ಸೊ ನಾವೀಗ ಅದು ಇಂಪಾರ್ಟೆಂಟ್ ಝೋನ್ ಅನ್ನ ಮಾರ್ಕ್ ಮಾಡ್ತೀವಿ. ಅಂದ್ರೆ ಅದ್ರ ವಿಗ್ ಇಂದ ಬಾಡಿವರೆಗೆ ನಾವು ಮಾರ್ಕ್ ಮಾಡ್ತೀವಿ. ನೋಡಿ, ನಮ್ಗೆ ಇಲ್ಲಿ ಈಗ ಏನಾಯ್ತು, ಈ ಸೈಡ್ ವೇಸ್ ಆಗಿದ್ದ ದಿವಸ ನಾವು ತಪ್ಸ್ಕೊಳ್ತೀವಿ. ಅದು ಅದ್ರೊಳಗೆ ಇತ್ತು ಮಾರ್ಕೆಟ್ ಫುಲ್ ಡೇ. ನಾವು ಸೈಡ್ ವೇಸ್ ಅಲ್ಲಿ ಸಿಗಾಕೊಡಲ್ಲ. ಒಂದು ಬ್ರೇಕ್ ಆದ್ರೂ ತಿರ್ಗಾ ಮತ್ತೆ ಒಳಗೆ ಹೋಯ್ತು. ಸೊ ಸೈಡ್ ವೇಸ್ ಅಲ್ಲಿ ಇದ್ದಾಗ ನಾವು ಮಾರ್ಕೆಟ್ ತಪ್ಸ್ಕೊಂಡ್ವಿ. ನೆಕ್ಸ್ಟ್ ಡೇ ನೋಡಿ, ಅದು ಅಲ್ಲೇ ಬ್ರೇಕ್ ಆಗಿ ರೀಟೆಸ್ಟ್ ಮಾಡ್ಕೊಂಡು ಈ ಸೈಡ್ ವೇಸ್ ಅಲ್ಲೇ ಇತ್ತು, ಫುಲ್ ಝೋನ್ ಬಿಲ್ಲಿಂಗ್ ಆಗಿದೆ. ಸೊ ಅಲ್ಲಿಂದ ನಂತರ ಅದು ಮೂಮೆಂಟಮ್ ಸಿಕ್ಕಿದೆ. ನಾನು ನೋಡಿ ಹಳೇದ್ರಲ್ಲಿ ಯಾವ ತೆಗ್ದು ಹಾಕಿದ್ದು, ರ್ಯಾಂಡಮ್ ಆಗಿ ತೆಗ್ದು ಹಾಕಿದ್ದು. ನೆಕ್ಸ್ಟ್ ಟೈಮ್ ಬಂದಾಗ್ಲೂ ಅದೇ ಜಾಗದಲ್ಲಿ ಒಂದು ಜಂಕ್ಷನ್ ರಿವಾರ್ಡ್ ನೋಡಿ, ತಿರ್ಗಾ ಈ ಜಂಕ್ಷನ್ ಅದು ಬ್ರೇಕ್ ಆದಾಗ್ಲೂ ರೀಟೆಸ್ಟ್ ಆ ಝೋನ್ ಅನ್ನ ವ್ಯಾಲಿಡಿಟಿ ಮಾಡ್ತಾ ಇತ್ತು. ಇಲ್ಲಿಂದ ಹೋಗ್ಬೇಕಾದ್ರೂ ನೋಡಿ ರೀಟೆಸ್ಟ್ ಮಾಡಿ ಹೋಗಿದೆ, ಕರೆಕ್ಟಾ? ತಿರ್ಗಾ ಹತ್ತತ್ರ ಅದೇ ಜಾಗದಲ್ಲಿ. ಸೊ ಆ ರೀತಿ ಒಂದು ಇಂಪಾರ್ಟೆಂಟ್ ಝೋನ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ಝೋನ್ ಫಾರ್ಮೇಶನ್ ಮಾಡ್ಲಿಕ್ಕೆ ಸುಲಭ ವಿಚಾರ ಅಂತ ಹೇಳಿದ್ರೆ ಹೈಯರ್ ಟೈಮ್ ಫ್ರೇಮ್ ತಗೊಳ್ಳೋದು. ಬೇಕಾದ್ರೆ ಇನ್ನೂ ಸ್ವಲ್ಪ ಬೇಕಿದ್ರೆ 30 ನಿಮಿಷದ್ದು ಬೇಕಿದ್ರೆ ತಗೊಳ್ಳಿ, ಓಕೆನಾ? 30 ನಿಮಿಷದೇ ತಗೊಳ್ಳಿ. 30 ನಿಮಿಷದ ತಕೊಂಡು ಆಮೇಲಿಂದನೇ ಬೇಕಿದ್ರೆ ಝೋನ್ ಮಾರ್ಕಿಂಗ್ ಅನ್ನ ಮಾಡಿ.
ಅಂದ್ರೆ ನಿಮಗೆ ಕೆಲವು ಸಲ ಕಷ್ಟ ಆಗ್ಬೋದು, ಆದ್ರೆ ಕಲಿತಾ ಯಾವುದು ಸಹ ಕಷ್ಟ ಆಗಲ್ಲ. ನಿಮ್ಗದು ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ನೋಡಿ, ಇಲ್ಲಿಂದ ಬಾಡಿವರೆಗೆ ಹಾಕಿದ್ದು ನೋಡಿ, ಅದು ನೆಕ್ಸ್ಟ್ ಟೈಮ್ ಅದೇನೆ ರಿಟೆಸ್ಟ್ ಮಾಡಿದೆ. ಸೊ ಹಳೇದ್ರಲ್ಲೂ ಅದಕ್ಕೆ ವ್ಯಾಲಿಡ್ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಹೋದಂತ ಝೋನು, ಈ ಝೋನ್ ಅನ್ನ ಎಲ್ಲಾದ್ರೂ ಒಂದ್ ಕಡೆ ತಿರ್ಗಾ ಬಂದಾಗ ಅದು ತಿರ್ಗಾ ಸಪೋರ್ಟ್ ಆಗಿ ತಗೊಳುತ್ತೆ. ಅದಕ್ಕೆ ನೋಡಕ್ಕೆ ನಾವೊಂದು ಹಳೇದನ್ನೇ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಈಗ ಕಾನ್ಫಿಡೆಂಟ್ ಬಿಲ್ಡ್ ಆಗ್ಬೇಕಂತ ಹೇಳಿದ್ರೆ ನಾವು ಹಳೇದನ್ನ ಸ್ವಲ್ಪ ಕೆದಕಿ ಬಂದ್ರೆ ನಮ್ಗೊಂದು ಈಗ ಒಂದ್ ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ? ಸೊ ಜಸ್ಟ್ ನೋಡ್ತಾ ಹೋಗೋಣ. ಈ ಝೋನ್ ಮಾರ್ಕಿಂಗ್ ಅಲ್ಲಿ ತುಂಬಾ ವಿಚಾರಗಳಿವೆ. ಅದನ್ನ ತುಂಬಾ ಗ್ಯಾಪ್ ಅಪ್ ಅಲ್ಲಿ ಝೋನ್ ಮಾರ್ಕಿಂಗ್ ಮಾಡೋದು, ಗ್ಯಾಪ್ ಡೌನ್ ಅಲ್ಲಿ ಝೋನ್ ಮಾರ್ಕಿಂಗ್ ಮಾಡೋದು, ಈ ರೀತಿ ಎಲ್ಲ ಇದೆ. ನೋಡಿ, ಇಲ್ಲಿ ನಾನು ಝೋನ್ ಮಾರ್ಕಿಂಗ್ ಮಾಡಿದ್ದು, ಇಲ್ಲಿ ವ್ಯಾಲಿಡ್ ಆಗಿದೆ, ಇಲ್ಲಿ ವ್ಯಾಲಿಡ್ ಆಗಿದೆ, ಕರೆಕ್ಟ್ ಅಲ್ವಾ? ತಿರ್ಗಾ ಅದು 19,000ಕ್ಕೆ ಬರ್ಲಿಲ್ಲ, ಕೆಳಗಿಂದ ಮೇಲೆ ಹೋಗಿದೆ, ಕರೆಕ್ಟಾ? ಹೋಗಿ ಬಂದ ಮಾರ್ಕೆಟ್ ಆದ್ರೆ ತಿರ್ಗಾ ತೋರಿಸ್ಬೋದು ಅದೇ ಜಾಗದಲ್ಲಿ ಬಂದಿದೆ ಅನ್ನೋದನ್ನ ನೀವು ನಮಗೆ ನೋಡ್ಲಿಕ್ಕೆ ಬರುತ್ತೆ. ಈಗ ನೋಡಿ, ಇಲ್ಲಿ ತಗೊಂಡ್ ಮಾಡಿದಾಗ ಝೋನ್ ಮಾರ್ಕಿಂಗ್ ಅಪ್ಪರ್ ಝೋನ್ ಅಲ್ಲಿ ನೋಡಿ, ಅಪ್ಪರ್ ಝೋನ್ ಇಲ್ಲಿ ಮಾರ್ಕ್ ಮಾಡಿದಾಗ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ನೋಡಿ, ಇದನ್ನ ರೀಟೆಸ್ಟ್ ಮಾಡಿ ಹೋಗಿದ್ದು, ಕರೆಕ್ಟ್ ಅಲ್ವಾ? ಸೊ ಈ ರೀತಿ ನಾವು ಅದನ್ನ ಮಾರ್ಕಿಂಗ್ ನೋಡ್ತಾ ಬರ್ಬೋದು. ನೋಡಿ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆದಂತ ಮಾರ್ಕೆಟ್ ಹೀಗೆ ಬಂದು ಇಲ್ಲಿಂದ ರಿವರ್ಸ್ ಆಗಿ ಮತ್ತೆ ಈ ಲೋ ಅನ್ನ ಬ್ರೇಕ್ ಮಾಡಲಿಲ್ಲ, ಸೀದಾ ಹೋಗಿದೆ, ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವೊಂದು ಝೋನ್ ಮಾರ್ಕಿಂಗ್ ಮಾಡೋಣ. ಸೊ ಝೋನ್ ಮಾರ್ಕಿಂಗ್ ಮಾಡಿದಾಗ ಈ ವಿಗ್, ಈ ಬಾಡಿ, ಓಕೆನಾ? ಇದು ನೋಡಿ, ಇದು ಫಾರ್ಮೇಶನ್ ಆಗಿದೆ. ಇದರಲ್ಲೇ ನಾವು ನೋಡ್ಬೋದು ಸುಮಾರು ಆಗಿದೆ. ಬಟ್ ನಾವು 5 ನಿಮಿಷದಲ್ಲಿ ಟೆಸ್ಟ್ ಮಾಡೋಣ ಅಂತ ಇದ್ದಿದ್ದು. ದೋಸ್ತು ಡಿಸೆಂಬರ್ 27ಕ್ಕೆ ಹೋಗ್ಬ. ಡಿಸೆಂಬರ್ 27, ಎಸ್ ಸೂಪರ್. ಈಗ ನೋಡಿ, ಡಿಸೆಂಬರ್ 27ಕ್ಕೆ ನಾವು ಮಾಡಿದ್ದು. ಸೊ ಡಿಸೆಂಬರ್ 27 ಮಾಡಿದ ನಂತರ 5 ನಿಮಿಷ ಕ್ಯಾಂಡಲ್ ಬಂದಾಗ್ಲೂ ನೋಡಿ, ಆ ಜಾಗನ ರೆಸ್ಪೆಕ್ಟ್ ಮಾಡುತ್ತೆ. ಆ ಜಾಗವನ್ನ ರೆಸ್ಪೆಕ್ಟ್ ಮಾಡಿ ಒಂದ್ಸಲಿ ಪುಷ್ ಬ್ಯಾಕ್ ಕೊಡುತ್ತೆ. ಓಕೆನಾ? ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗಿ, ನಿಮ್ಗೆ ಕ್ಲಿಯರ್ ಸಿಗುತ್ತೆ. ನೋಡಿ, ಈ ಜಾಗ ಬಂದಾಗ ಅದು ಸ್ಲೋ ಆಯ್ತು ಮಾರ್ಕೆಟ್, ಮತ್ತೆ ತಿರ್ಗಾ ರಿವರ್ಸ್, ಇದು ಬ್ರೇಕ್ ಆಗ್ಲಿಲ್ಲ, ಕ್ಲೋಸಿಂಗ್ ಒಳಗೆ ಕೊಟ್ಟಿತ್ತು. ಸೊ ತಿರ್ಗಾ ಅಲ್ಲಿಂದನೇ ಮೇಲ್ ಹೋಗಿದೆ ಮಾರ್ಕೆಟ್. ಅದಕ್ಕಿಂತ ಹಳೇದು ಬಂದಾಗ್ಲೂ ನೋಡಿ ಎಷ್ಟು ದಿವಸ ವ್ಯಾಲಿಡ್ ಸಿಕ್ಕಿದೆ. ಸೊ ನೋಡಿ, ಈ ಜಾಗದಲ್ಲೂ ಸಪೋರ್ಟ್, ಈ ಜಾಗದಲ್ಲೂ ಸಪೋರ್ಟ್, ಆಮೇಲೆ ಬ್ರೇಕ್ ಆಗಿದೆ, ಒಂದೇ ಸಲ ಬ್ರೇಕ್. ಈ ರೀತಿ ಲಾಂಗ್ ಅಲ್ಲೇ ಬ್ರೇಕ್ ಆಗ್ಬೇಕು. ಒನ್ಸ್ ಲಾಂಗ್ ಅಲ್ಲಿ ಬ್ರೇಕ್ ಆದ್ಮೇಲೆ ನೋಡಿ, ತಿರ್ಗಾ ರಿವರ್ಸ್ ಬ್ರೇಕ್ ಅದೇ ತರ ಸ್ಟ್ರಾಂಗ್ ಅಲ್ಲೇ ಆಗ್ಬೇಕು. ಸೊ ಈ ರೀತಿಯಲ್ಲಿ ಹೋಗುತ್ತೆ. ನೋಡಿ, ಇಲ್ಲಿ ಎಗೇನ್ ರೀಟೆಸ್ಟ್ ನಾನು ಹಾಕಿದ್ದು ಹಳೆಯದು 27ನೇ ತಾರೀಕು, ಅದು ಜನವರಿ 30ವರೆಗೂ ಅದು ಲೈನ್ಸ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇತ್ತು. ನೋಡಿ, ತಿರ್ಗಾ ಇಲ್ಲಿಂದ ಬಂದು ಬ್ರೇಕ್ ಆಗಿ ಬಂದಿದ್ದು ರೀಟೆಸ್ಟ್ ಆದ್ಮೇಲೆ ಒಳ್ಳೆ ಮೂವ್. ಸೊ ಈ ರೀತಿ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನ ಝೋನ್ಸ್ ಅಲ್ಲಿ ಮಾರ್ಕ್ ಮಾಡ್ಬೋದು. ಅದು ನಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಝೋನ್ ಮಾರ್ಕಿಂಗು ಮತ್ತೆ ಅದು ಬೈ ಝೋನ್ ಸೆಲ್ ಝೋನ್ ಮಾರ್ಕ್ ಮಾಡೋದು ವಿಷಯ ನಾವು ನಮ್ಮ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಕೋರ್ಸ್ ಅಲ್ಲಿ ನಿಮ್ಗೆ ಯಾವ್ಯಾವ್ದನ್ನ ಝೋನ್ ಮಾರ್ಕಿಂಗ್ ಮಾಡಬೇಕು, ಹೇಗ್ ಮಾರ್ಕಿಂಗ್ ಮಾಡಬೇಕು, 1 ಅವರ್ ಹೇಗ್ ಮಾಡಬೇಕು, 15 ಮಿನಿಟ್ ಝೋನ್ ಮಾರ್ಕಿಂಗ್ ಹೇಗೆ ಅನ್ನೋದನ್ನೆಲ್ಲ ನಮ್ಮ ಕೋರ್ಸ್ ಅಲ್ಲಿ ಇದೆ. ಸೊ ಕೋರ್ಸ್ ಜಾಯ್ನ್ ಆಗಿ ಇನ್ನು ತುಂಬಾ ಕಲಿಬಹುದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.